ವಾಟ್ ಅ ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್. ಅಂದ್ರೆ ಒಂದು ಈಜಿಪ್ಷಿಯನ್ ಟಚ್ ಕೊಟ್ಟು ಇವತ್ತು ಅವರೆಲ್ಲರೂ ಈಜಿಪ್ಷಿಯನ್ ಬಾಲೆಯರ್ ತರ ಕಾಣ್ತಾ ಇದ್ದಾರೆ. ರೋಶ್ನಿ, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಇವಾಗ ಚಿನ್ನಿ ಮಾಸ್ಟರ್ ಯಾರಾದ್ರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಯು ಆರ್ ಮೈ ಹೀರೋ, ಯು ಆರ್ ಮೈ ಹೀರೋಯಿನ್ ಅಂತ ಹೇಳ್ತಾರೆ. ಆದ್ರೆ ಈ ಯು ಆರ್ ಮೈ ಹೀರೋಯಿನ್ ಅನ್ನೋದು ಸ್ಟಾರ್ಟ್ ಆಗಿದ್ದೆ ಲಾಸ್ಟ್ ಸೀಸನ್ ಅಲ್ಲಿ ರೋಶ್ನಿ ಅವರ ಪರ್ಫಾರ್ಮೆನ್ಸ್ ಇಂದ. ಅಂಡ್ ಮಾಸ್ಟರ್, ಆ ಹೀರೋಯಿನ್ ವಾಪಸ್ ಬಂದಿದ್ದಾರೆ ಮಾಸ್ಟರ್. Roshni was always my heroine and she will stay always my heroine. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಏನೋ ಅವಳು ಬಂದ್ರೇನೆ ಹಿಂದಿನಲ್ಲಿ ಅಂತಾರಲ್ಲ, ಅವಳ ಹೆಸರಿಗೂ ರೋಶ್ನಿ ಅಂದರೆ ಒಂದು ಬ್ರೈಟ್ನೆಸ್. ಅವಳು ಬಂದ್ರೇನೆ ಇಟ್ಸ್ ಜಸ್ಟ್ ಬ್ರೈಟನ್ ಅಪ್ ದ ಎಂಟೈರ್ ಅಟ್ಮಾಸ್ಫಿಯರ್. ಆ್ಯಂಡ್ ಟಾಕಿಂಗ್ ಅಬೌಟ್ ದ ಪರ್ಫಾರ್ಮೆನ್ಸಸ್, ಇವರಿಬ್ಬರು ಎಷ್ಟು ಟ್ಯಾಲೆಂಟ್ ಅಂದರೆ, ದರ್ ವಾಸ್ ಅ ಪೋರ್ಷನ್ ವೇರ್ ಶಿಲಾನ ಕೆತ್ತಾ ಇದ್ದಾರಲ್ಲ, ಅವಾಗ ಒಂದು ರೋಶ್ನಿ ಒಂದು ಶಿ ಜಸ್ಟ್ ಡಸ್ ದಟ್ ಜರ್ಕ್. ಹೌ ವೆಲ್, ಹೌ ಪ್ರಿಸೈಸ್ ಶಿ ಡಿಡ್ ಹಿಯರ್. ಆ್ಯಂಡ್ ಅಲ್ಲಿ ಆ ಮೂಮೆಂಟ್ ಎಷ್ಟು ಸೂಪರ್ ಆಗಿತ್ತು. ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ಸ್ ಐ ಎವರ್ ಸಾ ಆನ್ ದಿಸ್ ಸ್ಟೇಜ್. ರೋಶ್ನಿ ಆ್ಯಂಡ್ ತ್ರಿಷಾ, ನೀವಿಬ್ಬರು ಇಲ್ಲಿ ಬಂದ್ಬಿಟ್ಟು ಯು ಡೂ ಅ ಜುಗಲ್ಬಂದಿ ಡಾನ್ಸ್, ನೋ ಬೋತ್ ಆಫ್ ಯು ಟುಗೆದರ್. ದಟ್ ವಾಸ್ ಮೈ ಲಕ 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 ಮೂಮೆಂಟ್. ಥ್ಯಾಂಕ್ ಯು ಶ್ರೀನಿವಾಸ್. ಏನೇ ಈ ಥರ ಡ್ಯಾನ್ಸ್, ಈ ಥರ ಬ್ಯೂಟಿಫುಲ್ ಗರ್ಲ್ಸ್ ಪರ್ಫಾರ್ಮ್ ಮಾಡೋದು ನೋಡಿದ್ರೆ ದಿಲ್ ಖುಷ್ ಹೋಗ್ಯಾ, ದಿಲ್ ಖುಷ್ ಹೋಗ್ಯಾ. ಇನ್ನೇನು ಬೇಕು ಹೇಳಿ. ಶಶಾಂಗು ಇಬ್ರಾಹಿಂ ಒಂದು ಮೂಮೆಂಟ್ ಇತ್ತು ವೇರ್ ದೇ ಡೈವ್ ಇನ್ ಟು ಈಚ್ ಅದರ್. ಐ ಥಾಟ್ ಫಾರ್ ಅ ಸೆಕೆಂಡ್ ದೇ ಗೋನ್ ಟು ಕ್ಲಾಶ್. ಆ ಥರ ಒಂದು ಸೂಪರ್ ಡೈವ್ ಇತ್ತು. ಏನು ಕೋಆರ್ಡಿನೇಷನ್, ವಾಟ್ ಟೈಮಿಂಗ್. ಇಟ್ ವಾಸ್ ಸ್ಪ್ಲಿಟ್ ಸೆಕೆಂಡ್ಸ್ ಅಲ್ಲಿ ಇಬ್ಬರು ಸಕ್ ರಾಕೆಟ್ ಥರ ಹೋಗ್ಬಿಟ್ರು. ವಾಟ್ ಅ ಪರ್ಫಾರ್ಮೆನ್ಸ್. ಆನ್ ಮನೀಷಾ ಅಂಡ್ ವರುಣ್, ಟುಡೇ ದಿಸ್ ಪರ್ಫಾರ್ಮೆನ್ಸ್, ಯು ಗೈಸ್ ಆರ್ ಮೈ ಬಾಸ್. ಥ್ಯಾಂಕ್ ಯು ಮಾಸ್ಟರ್. ಇಟ್ಸ್ ನಮ್ಮಿಂದ ಒಂದು ಒಬ್ಬರೇ ಅಲ್ಲ, ನಮ್ಮ ಟೀಮ್ ಫುಲ್ಲು, ನನ್ನ ಬಾಯ್ಸ್ ಎಲ್ಲರನ್ನೂ ಒಂದು ಕರಿಬೇಕು. ಯಾಕಂದರೆ ಅವರಿಲ್ಲ ಅಂದರೆ ಫುಲ್ ಪರ್ಫಾರ್ಮೆನ್ಸ್ ಚಾನ್ಸೇ ಇಲ್ಲ. ಜನಿಯಾಜಿ, ಈ ಲವ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಇದು ಈ ಸಾಂಗ್ ಬಂದು ಕುಚ್ ಕುಚ್ ಅಂತಿದೆಯಲ್ಲ, ಬಟ್ ನನಗೇನು ಅನ್ಸುತ್ತೆ ಅಂದರೆ ಈ ಪರ್ಫಾರ್ಮೆನ್ಸ್ ನೋಡಿ ಆಡಿಯನ್ಸ್ ಎಲ್ಲ ಹುಚ್ ಹುಚ್ ಹಿಡಿಸಿದೆ ಈ ಪರ್ಫಾರ್ಮೆನ್ಸ್. ಶಿವಣ್ಣ ಸುಸ್ತಾಗ್ಬಿಟ್ರಲ್ಲ ನೋಡಿ, ಅಯ್ಯಯ್ಯೋ, ಸುಸ್ತಾಗಿ ಮಸ್ತಾಗ್ಬಿಟ್ರ ಅವರು. ಆಗ್ತಲ್ಲ ಶಿವಣ್ಣ ಕೈಲಿ. ಕಣ್ಣೀರ್ ಬರ್ತಾ ಇದೆ, ಆನಂದ ಬಾಷ್ಪ. ಜನಿಯಾಜಿ, ಅಲ್ಲ ಮೇಡಮ್, ರೋಶ್ನಿ ಅವ್ರು ಬಂದಿದ್ದಾರೆ ಅಂತ ಅಂದಮೇಲೆ ರೋಶ್ನಿ ಅಲ್ಲ, ಅವರು ಶೇರ್ನಿ ಅಂತ ಅವತ್ತೇ ಹೇಳಾಗಿತ್ತು. ಥ್ಯಾಂಕ್ ಯು ಸರ್. ಜನಿಯಾಜಿ ಹೋದ್ ಸೀಸನ್ ಅಲ್ಲಿ ನೀವೇ ಅಲ್ವಾ ಶೇರ್ನಿ ಅಂತ ನಾನು ಒಂದು ಕೆಲಸ ಮಾಡ್ತೀನಿ, ನಾನು ಮಾತಾಡೋದೆಲ್ಲ ಹಾಡಾಕ್ಬಿಟ್ಟು ಬಿಡಿ, ಆಡ್ಕೊಂಡು ಹೋಗಿ. ಇಟ್ ವಾಸ್ ಅಮೇಝಿಂಗ್. ಪ್ರತಿಯೊಂದು ಸೆಕೆಂಡು ಇಲ್ಲಿ ಮಾಡಿದ ಒಂದು 5 ನಿಮಿಷ ಇದ್ದರೆ 5 ನಿಮಿಷದಲ್ಲೂ 1 ಸೆಕೆಂಡು ಯಾರೂ ಮಿಸ್ ಮಾಡ್ಕೋಬಾರ್ದು. ಆ ಲೆವೆಲ್ಗೆ ನೀವು ಅದನ್ನು ಹಿಡಿದಿಟ್ಟಿದ್ದೀರಾ. ಆ್ಯಂಡ್ ನೀವು 4 ಜನ ಎಲ್ಲರೂ ಸಿಕ್ಸರ್ ಹೊಡೆದಿದ್ದೀರಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಜನಿಯಾಜಿ. ಶಿವಣ್ಣ, ಏನಂತ ಹೇಳೋದು ಗೊತ್ತಾಗ್ತಿಲ್ಲ. ಸೂಪರ್ಬ್ ಅನ್ಲ, ಮಾವ್ಲಸ್ ಅನ್ಲ, ಎಕ್ಸ್ಟ್ರಾಡನರಿ ಅನ್ಲ, ಇಟ್ ವಾಸ್ ಎವ್ರಿಥಿಂಗ್. ಯಾಕಂದ್ರೆ ಶಶಾಂಕ್ ಅಂಡ್ ತ್ರಿಷಾ ನೋ ಡೌಟ್ ಯಾವಾಗ ಬಂದ್ರೂ ಏನೋ ಒಂದು ಡಿಫ್ರೆಂಟ್ ಮಾಡ್ತಾರೆ. ಆದ್ರೆ ಇವತ್ತು ಇಬ್ರಾಹಿಂ ಅಂಡ್ ರೋಶ್ನಿ, ಇವತ್ತು ರೋಶ್ನಿ ಬಂದು ಇಡೀ ಸ್ಟೇಜ್ಗೆ ಜೋಶ್ನಿ ತಂದ್ಬಿಟ್ರು. ತುಂಬ ಚೆನ್ನಾಗಿ ಮಾಡಿದ್ರು. ಐ ಥಿಂಕ್ ಕೋಆರ್ಡಿನೇಷನ್ ಎಷ್ಟು ಚೆನ್ನಾಗಿತ್ತು 4 ಜನರಲ್ವೇ. ಅವರು ಚೆನ್ನಾಗಿ ಮಾಡಿದ್ರು, ಜೊತೆಲೆ ಚಿಕ್ಕ ಮಗುನು ಚೆನ್ನಾಗಿ ಮಾಡಿತ್ತು. ಅವ್ರು ದೊಡ್ಡವರು, ಇವ್ರು ಚಿಕ್ಕವರು, ಇಬ್ರು ಅಕ್ಕ ತಂಗಿರ ಥರ ಕಾಣ್ತಾ ಇದ್ದಾರೆ. ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಶಶಾಂಕ್ ಮೈ ಫೇವ್ರೆಟ್. ಆ್ಯಂಡ್ ಇಬ್ರಾಹಿಂ, ಐ ಥಿಂಕ್ ಅವ್ರ ವಾಯ್ಸ್ ಮಾತ್ರ ಅಲ್ಲ, ಡ್ಯಾನ್ಸ್ ಲುಕ್ಕಿಂಗೆ ಅವರು ಸೋ ಬ್ಯೂಟಿಫುಲ್. ಆಮೇಲೆ ಇಡೀ ಸೆಟಪ್ ಫ್ಯಾಂಟಾಸ್ಟಿಕ್. ಇಟ್ ವಾಸ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಶಿವಣ್ಣ. ಅಂಡ್ ಶಿವಣ್ಣ, ನಾ ಒಂದ್ ವಿಷಯ ಹೇಳ್ಬೇಕು. ಅವ್ರ ಸಿಂಗರ್ ನೀವು ಕೇಳಿದ್ರ, ಈ ಹುಡುಗಿ ಬೇಸಿಕಲಿ ಮಾಡೆಲ್ ಶಿವಣ್ಣ. ಶೀಸ್ ಅವ್ರು ನಿಲ್ಲೋದು, ಕೂಡೋದು ಎಲ್ಲಾನು ಮಾಡೆಲ್ ಥರನೇ. ಊಟ ಕೂಡ ಹೀಗೆ ಮಾಡೋದು. ಓ ಮೈ ಗಾಡ್, ಮಂಜು ಮಾಸ್ಟರ್, ನೀವು ಬೇರೆ ಲೆವೆಲ್ಲು. ನಿಮ್ಮಿಂದ ಒಂದ್ ಮಾತು ಮತ್ತೆ ನಂಗೆ ಗೊತ್ತಾಯ್ತು. ದೇವ್ರಿದಾನೆ ಮಂಜು ಮಾಸ್ಟರ್, ದೇವ್ರಿದಾನೆ. ಮೇಡಮ್, ದರ್ಶನ್, ದಕ್ಷಿತಾ, ದೇವ್ರು ಫುಲ್ ವಾಲ್ ಬಿಡಿದಾನೆ ಮಂಜು ಕಡೆ. ದೇವ್ರು ಇದಾನೆ ಅಲ್ಲ, ಫುಲ್ ಟೋಟಲ್ ಟರ್ನ್ ಆಗ್ಬಿಡಿದಾನೆ. ದರ್ಶನ್, ದಕ್ಷಿತಾ, ಮೈ ಗಾಡ್, ಸೋ ಗುಡ್. ಇದು ಅದೇನು ಓಪನ್ ಆಗಿ ಹೇಳ್ತೀನಿ, ಐ ಲವ್ ಬೋತ್ ಆಫ್ ದೆಮ್. ಐ ಲವ್ ದೆಮ್. ಐ ಥಿಂಕ್ ದೇ ದ ಬೆಸ್ಟ್ ಕಂಟೆಸ್ಟೆಂಟ್ಸ್. ಥ್ಯಾಂಕ್ ಯು ಮ್ಯಾಮ್. ನನಗೆ ವೆನ್ ದರ್ಶನ್ ಅಂಡ್ ಗಗನ್ ಇಲ್ಲಿ ಜಂಪ್ ಮಾಡಿದಾಗ ದ ಪರ್ಫೆಕ್ಷನ್ ದಟ್ ದರ್ಶನ್ ಹ್ಯಾಸ್. ನನ್ನ ಮಗ ಎಂತ ಡಾನ್ಸರ್ ಕಾಣೋದು.
today Dakshita was also on fire. ತುಂಬಾ Thank you, loved it. Disha and Gagan were also extremely good appa. ತುಂಬಾ ಚೆನ್ನಾಗಿ ಮಾಡಿದ್ರು ಇಬ್ರು. Especially Disha, her expressions were very very nice ಅಂತ ಅನಿಸ್ತು ನಂಗೆ. Really nice. Thank you much. ಥ್ಯಾಂಕ್ ಯು. ಚಿನ್ನಿ ಮಾಸ್ಟರ್ ಬಿಸಿಲೆಲ್ಲ ಹೊಡೆದ್ಬಿಟ್ರಿ ನೀವು, ತಡೆಕಾಗಿಲ್ಲ ನಿಮ್ಗೆ. ನಿಜವೂ ಹೇಳ್ತೀನಿ, ನನಗೆ ಹಾರ್ಟ್ ರೇಟ್ ಜಾಸ್ತಿ ಆಯಿತು ನೋಡ್ಬಿಟ್ಟು. It happens, ಸಿ ಮೈ ಹಾರ್ಟ್ master. ರೇಟ್ ಇಸ್ ಗಾನ್ ಆನ್ ಟು 100 ಯಾ. ಓ ನಾರ್ಮಲ್ 72 ಇಂದ 100 ಹೋಗ್ಬಿಟ್ಟು ಅಂತ. ಈ ದರ್ಶನ್ ದಕ್ಷಿತಾ ಬಾಪ್ರೆ ಬಾಪ್, ಈ ಥರ ಒಂದು ಡಾನ್ಸಸ್, ಏನು ಒಂದು ನೀಟ್ನೆಸ್. ಆಮೇಲೆ ಮಂಜು ಮಾಸ್ಟರ್ ಒಂದು ಮೂಮೆಂಟ್ ಇತ್ತು, ಬೋತ್ ಆಲ್ ದ 4 ಆರ್ ಲಿಫ್ಟಿಂಗ್ ದಟ್ ಗರ್ಲ್ಸ್ ಅಂಡ್ ದೇ ಗೋಯಿಂಗ್ ಇನ್ ಅಂಡ್ ಔಟ್ ಅಂಡ್ ಕಮಿಂಗ್. ಒಂದು ಲೀಡ್ ಇತ್ತು, ಕೊರಿಯೋಗ್ರಫಿ ಅವ್ರನ್ನ ಡ್ರಾಪ್ ಮಾಡದೆ ಇವರಿಬ್ಬರು ಹುಡುಗರು ಇಬ್ಬರು ಮಾಡಿದ್ದಾರೆ. ಏನು ಫ್ಯಾಂಟಾಸ್ಟಿಕ್ ಕಂಪೋಸಿಷನ್. ಇಟ್ ವಾಸ್ ಜಸ್ಟ್ ಶಾಕಿಂಗ್ ಫಾರ್ ಮೀ. ದಿಶಾ, ಮೈ ಗಾಡ್, ವಾಟ್ ಅ ಡಾನ್ಸರ್ ಯು ಆರ್, ವಾಟ್ ಪವರ್. ಈ ಚೆಸ್ಟ್ ಮಾಡ್ತೀವಿಲ್ಲ ಡಾಕ್ ಡಾಕ್ ಢಾಕ್ ಅಂತ, ಏನು ಪವರ್ ಕೊಡ್ತಾ ಇದೆಯಾ. ಅಂಡ್ ಮಾಸ್ಟರ್, ಲಕ ಕಂಪೋಸಿಷನ್ ಮಾಸ್ಟರ್, ಇದು ಲಕ ಕಂಪೋಸಿಷನ್. ನಥಿಂಗ್ ಕ್ಯಾನ್ ಬೀಟ್ ದಿಸ್ ಕಂಪೋಸಿಷನ್. ಥ್ಯಾಂಕ್ ಯು ಮಾಸ್ಟರ್. ಅಣ್ಣ ದರ್ಶನ್ ದಕ್ಷಿತಾ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಬೋತ್ ಆಫ್ ದಮ್ ನಿಜವಾಗ್ಲೂ ಫ್ಯಾಂಟಾಸ್ಟಿಕ್ ಟೈಮಿಂಗ್ ಇಬ್ಬರಿಗೂ. ಗಗನ್ ಅಂಡ್ ದಿಶಾ ಬಗ್ಗೆ ಮಾತಾಡಂಗೆ ಇಲ್ಲ. ಬ್ಯೂಟಿಫುಲ್. ಏನ್ ಎಕ್ಸ್ಪ್ರೆಷನ್ ಮಾಸ್ಟರ್, ತುಂಬಾ ಚೆನ್ನಾಗಿತ್ತು, ಬಹಳ ಚೆನ್ನಾಗಿತ್ತು. ಅದು ರಿಸ್ಕಿ ಕೊಡೋ, ಬಟ್ ಆ ರಿಸ್ಕ್ ನ ಈಸಿ ರಸ್ತಿಂದಾಗ ಮಾಡ್ತಾರೆ. ಲಾಸ್ಟ್ ಬಂದು ಈ ಆರೆಂಜ್ ತಗೊಂಡು ಏನೋ ಬೇರೆ ರೀತಿಲಿ ಮಾಡ್ಬೋದು, ಬಟ್ ಅದೆಲ್ಲ ಇಲ್ದೇನೆ ಬಹಳ ಪೊಯಿಟಿಕ್ ಆಗಿತ್ತು, ನೋಡಕ್ಕೆ ಅಚ್ಚುಕಟ್ಟಾಗಿತ್ತು. ಅಂಡ್ ಶಿವಣ್ಣ ಅದನ್ನ ಎಷ್ಟು ಕಲಾತ್ಮಕವಾಗಿ ಹೇಳಿದ್ರು ಶಿವಣ್ಣ. ಲವ್ಲಿ. ಇಲ್ಲ, ಇಂಥ ವಿಷಯದಲ್ಲಿ ನಾನು ಪೋಲಿ ಹುಡುಗ ಅಲ್ಲಮ್ಮ, ನಾನು ತುಂಬಾ ಒಳ್ಳೆ ಹುಡುಗ ನಾನು. ಪ್ಲೀಸ್. ಬಟ್ ತುಂಬಾ ಚೆನ್ನಾಗಿತ್ತು. ಆಲ್ 4 of you, ಗಾಡ್ ಬ್ಲೆಸ್ ಯು ಮರಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಶಿವಣ್ಣ. ಆದ್ರೆ ಮೇಡಮ್, ನೀವು ಅಬ್ಸರ್ವ್ ಮಾಡಿದ್ರ ಕರೆಕ್ಟ್ ಆಗಿ ಈ ಪರ್ಫಾರ್ಮೆನ್ಸ್ ಗೆ ಸೂರಜ್ ಬಂದು ಎಪಿಸೋಡ್ ಅಲ್ಲಿ ಎಪಿಕ್ ರಿಯಾಕ್ಷನ್ಸ್ ಇದೆ ಒಂದು. ಯಾಕೆ ಸೂರಜ್? ಇಲ್ಲಿ ವ್ಯವಸ್ಥೆ ಎಲ್ಲ ನೋಡುವಾಗ ಯಾಕೋ ಬರ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ಏನ್ ವಾಯ್ಸ್ ಚೇಂಜ್ ಹೆಂಗಿದೆ. ನಾನು ಆಕ್ಚುಲಿ ಬೇರೆ ವಾಯ್ಸ್ ಮಾತಾಡ್ತಿದ್ದೆ ನೋಡ್ತೇಮ್ಮ. ಓ ಮೈ ಗಾಡ್, ಸೋ ಬ್ಯೂಟಿಫುಲ್. ಎಷ್ಟು ಬೇಸ್ ಇದೆ ವಾಯ್ಸ್, ಬೇರೆ ತರನೇ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಓ ಮೈ ಗಾಡ್, ಪ್ರೇಮ್.